The language controversy has yet again sparked in Karnataka. This time, the demand is that the business templates in Bengaluru should have 60% Kannada in it. Over the last few days, we saw that many business boards were demolished by the workers, by the pro-Kannada activists. The government reacted to this and they arrested T.A. Narayan Gowda, the Karnataka Rakshana Vedike's leader, along with other workers. This has led to a massive protest here at Freedom Park. Workers have gathered here to demand the release of Narayan Gowda. Let us see what they have to say about it. ಪ್ರತಿಭಟನೆ ಉದ್ದೇಶ ಅಂದ್ರೆ ನಾವು ಕನ್ನಡಿಗರು, ಅಪ್ಪಟ ಕನ್ನಡಿಗರು, ಕನ್ನಡ ಬೇಕು, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅನ್ನೋ ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ನಮ್ದು ಕರ್ನಾಟಕ ಅಂತ ಹೆಸರಿಟ್ಟಿದ ಮೇಲೆ ಕನ್ನಡನೇ ಮಾತಾಡಬೇಕು, ಕನ್ನಡನೇ ಉಪಯೋಗಿಸ್ಬೇಕು, ಕನ್ನಡ ನಾಮಪದಕನೇ ಹಾಕ್ಬೇಕು, ಇಷ್ಟೇ ನಮ್ಮ ಉದ್ದೇಶ. ನಾವು ಕನ್ನಡಿಗರು, ಕನ್ನಡ ಬಳಸಬೇಕು, ಕನ್ನಡ ಉಳಿಸ್ಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ಕನ್ನಡ ಪರ ಹೋರಾಟಗಾರರು ನಾವೆಲ್ಲ ಹೋರಾಟ ಹಮ್ಮಿಕೊಂಡಿದೀವಿ, ಹೋರಾಟ ಮಾಡ್ತಾ ಇದೀವಿ. ಉದ್ದೇಶ ಇಷ್ಟನೇ. ನಾರಾಯಣಗೌಡರು ಪ್ರತಿ ಒಂದು ಹೋರಾಟದಲ್ಲಿ ಭಾಗವಹಿಸಿ ಪ್ರತಿ ಒಂದು ಹೋರಾಟನ ಏನಕ್ಕೆ ಉಪಯೋಗಿಸ್ತಾರೆ, ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅಂತ ಹೋರಾಟಗಾರನ ಇವತ್ತು ಕನ್ನಡ ಪರ ಹೋರಾಟಗಾರನ ಅರೆಸ್ಟ್ ಮಾಡಿದ್ದಾರೆ, ಇವತ್ತು ಜೈಲಿಗೆ ಹಾಕಿದ್ದಾರೆ. ಜೇಸಿಗಾಗ ಅಂತ ಕೆಲಸ ಅವ್ರೇನು ಕೊಲೆ ಮಾಡಿಲ್ಲ, ಕಳ್ತನ ಮಾಡಿಲ್ಲ, ದರೋಡೆ ಮಾಡಿಲ್ಲ. ಇವತ್ತು ಎಲ್ಲ ಕನ್ನಡ ಪರ ಹೋರಾಟಗಾರರು ಸೇರಿರೋದು ಕನ್ನಡ ಪರ ಹೋರಾಟಗಾರರಿಗೆ ಅನ್ಯಾಯ ಆಗಿದೆ ಅಂತ ಅವರ ಪರವಾಗಿ ನಾವೆಲ್ಲರೂ ಹೋರಾಟ ಹಮ್ಮಿಕೊಂಡಿದ್ದೀವಿ. ಅವರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಬೇಕಾಗಿರೋದು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ನಾಮಪದಕವನ್ನ ಕರ್ನಾಟಕದಲ್ಲಿ ಪ್ರತಿಯೊಬ್ರು ಬಳಸಬೇಕು, ಉಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವೆಲ್ಲ ಹೋರಾಟ ಹಮ್ಮಿಕೊಂಡಿದ್ದೀವಿ. ನಾಚಿಕೆ ಆಗ್ಬೇಕು, ಯಾರಿಗೆ ಆಗ್ಬೇಕು ಅಂದ್ರೂ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ರಾಜಕಾರಣಿಗಳಿಗೂ ಎಲ್ಲ ಅಧಿಕಾರಿಗಳಿಗೂ ನಾಚಿಕೆ ಆಗ್ಬೇಕು. ಇವತ್ತು ಅವರ ಮನೆ ಆಸ್ತಿಗೋಸ್ಕರ ಹೋರಾಟ ಮಾಡಿಲ್ಲ, ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದಂತ ಅವರ ಮನೆ ಆಸ್ತಿ ಕೇಳಿಲ್ಲ, ಆಡು ಕೇಳಿಲ್ಲ, ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸ್ಬೇಕು ಅಂತ ಹೋರಾಟ ಮಾಡಿದಂತ ಕನ್ನಡ ಅಭಿಮಾನಿಗಳಿಗೆ ಕರ್ನಾಟಕದಲ್ಲಿ ಕನ್ನಡ ಬೇಕು ಅಂತ ಕನ್ನಡಿಗರಿಗೆ ಇವತ್ತಿನ ದಿವಸ ಅನ್ಯಾಯ ಆಗ್ತಾ ಇದೆ. ದಯಮಾಡಿ ಇವತ್ತಿನ ದಿವಸ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಾಳೆ ಕನ್ನಡ ಅನ್ನೋದೇ ನಶಿಸಿ ಹೋಗುತ್ತೆ. ಹಾಗಾಗಿ ದಯಮಾಡಿ ಎಲ್ಲ ಕನ್ನಡ ಅಭಿಮಾನಿಗಳು ಇವತ್ತು ಕನ್ನಡ ಉಳಿಸುವಂತ ಒಂದು ಕನ್ನಕ್ಕೆ ಎಲ್ಲರೂ ಕೈಗೂಡಿಸಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಹಳ ತಪ್ಪು ಮಾಡಿದ್ದಾರೆ. ರಾಜ್ಯದ ಹಿತ ಕಾಪಾಡಬೇಕಾದ ವ್ಯಕ್ತಿಗಳು ಸರ್ಕಾರ, ನಾಡು ನುಡಿ ಗಡಿ ಜಲ, ಆಡಳಿತದಲ್ಲಿ ಕನ್ನಡ, ಶಿಕ್ಷಣದಲ್ಲಿ ಕನ್ನಡ, ಉದ್ಯೋಗದಲ್ಲಿ ಕನ್ನಡ, ವ್ಯವಹಾರದಲ್ಲಿ ಕನ್ನಡವನ್ನು ಮಾಡಬೇಕಾದ ಸರ್ಕಾರ ಅದನ್ನು ಮಾಡದೇ ಇದ್ದಾಗ ಕಾನೂನನ್ನು ಕೈಗೆ ತೆಗೆದುಕೊಂಡು ಅಂತ ನಮ್ಮ ಮೇಲೆ ಕೇಸ್ ಹಾಕಿ ನ್ಯಾಯಾಂಗ ಬಂಧನ ಕಳಿಸ್ತಕ್ಕಂಥ ದುರಂತಕ್ಕೆ ಬಂದಿಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಂದ ಒಂದು ಮಾತು ಕೇಳ್ತೀನಿ. 2020 ಕಾಯ್ದೆ ಮಾಡಿದ್ರೆ 50% ಕನ್ನಡ ಇರಬೇಕು, 50% ಮಿಕ್ಕಿದ್ದಿರಬೇಕು. 4 ವರ್ಷ ಆದರೂ ನೀವೇ ಏನೂ ಮಾಡಿಲ್ಲ. ಉಲ್ಲಂಘನೆ ನಾವು ಮಾಡಿದ್ದೀವ, ನೀವು ಮಾಡಿದ್ದೀವ. ಕಾನೂನು ಉಲ್ಲಂಘನೆ ಅಂದರೆ ಅರ್ಥ ಕಾನೂನನ್ನು ಉಲ್ಲಂಘನೆ ಮಾಡಿ ಅವರು ಯಾರು ಬಂಡವಾಳಶಾಹಿಗಳು, ಶ್ರೀಮಂತರು, ಕನ್ನಡ ವಿರೋಧಿಗಳಿದ್ದಾರೆ ಅವರಿಗೆ ಬೆಂಬಲಕ್ಕೆ ನಿಂತಿದ್ದೀರಿ. ಅದರಿಂದ ಉಲ್ಲಂಘನೆ ಮಾಡಿರೋರು ನ್ಯಾಯಾಂಗ ಬಂಧನಕ್ಕಾಗಿ ಒಳಗಾಗಬೇಕಾಗಿರೋರು ನೀವು ಮತ್ತು ನಿಮ್ಮ ಸರ್ಕಾರ. ನಿಮ್ಮ ಮಂತ್ರಿ ಶಿವಕುಮಾರ್ ಅವರು, ಇನ್ನೊಬ್ಬ ಮಂತ್ರಿ ಎಂ ಬಿ ಪಾಟೀಲ್ ಹೇಳ್ತಾರೆ ಬಂಡವಾಳ ಹೂಡ್ತಕ್ಕಂಥ ಜನ ಈ ಕನ್ನಡ ಜಾಸ್ತಿ ಒತ್ತಾಯ ಕೊಟ್ಟರೆ ಇಂಗ್ಲೀಷಿನ ವ್ಯಾಮೋಹದಿಂದ ವಾಪಸ್ ಹೋಗ್ಬಿಡ್ತಾರೆ, ಬರೋಲ್ಲ. ರಾಜ್ಯ ಇಷ್ಟು ದಿವಸ ಅವರಿಂದ ಬದುಕಿತ್ತಾ? ಅವ್ರ ಅನುಕೂಲಕ್ಕೆ ಇಲ್ಲಿಗೆ ಬಂದಿರೋರು ನೀರು ಬೇಕು, ಗಾಳಿ ಬೇಕು, ಕರೆಂಟ್ ಬೇಕು, ತೆರಿಗೆ ಬೇಕು. ನಾವು ಬೇಡ. ಅದರಿಂದ ಸರ್ಕಾರ ತಪ್ಪು ಮಾಡಿದೆ. ಈಗ ನಾನು ಕೇಳ್ತಿರೋದು ಇಷ್ಟೇ, ಉಲ್ಲಂಘನೆ ನಾವು ಯಾರೂ ಮಾಡಿಲ್ಲ, ಯಾರ್ದು ದರೋಡೆ ಹೊಡೆದಿಲ್ಲ, ಕಳ್ತನ ಮಾಡಿಲ್ಲ, ಮೋಸ ಮಾಡಿಲ್ಲ. ನಿಮ್ಮ ಸರ್ಕಾರದಲ್ಲಿ ಮೋಸ ಮಾಡಿ ಲೂಟಿ ಹೊಡೆದಿರೋರು, ಜೈಲಿಗೆ ಹೋಗ್ಬೇಕಾದವ್ರು ಆಚೆಗಡೆ ಇದ್ದಾರೆ. ಯಾರು ಜೈಲಿನಲ್ಲಿ ಇರಬಾರ್ದು ಅವ್ರನ್ನ ಒಳಗಡೆ ಹಾಕ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಮ್ಮ ಹೋರಾಟಗಾರನ ಏನು ಮಾಡಿದರೆ ಅದನ್ನು ಬಿಡುಗಡೆ ಮಾಡಿ ಕೇಸ್ಗಳನ್ನ ವಾಪಸ್ ತೊಗೊಳ್ಳಿ. 28 ಗಡುವು ಕೊಟ್ಟಿದ್ದೀರಾ, 60% ಕನ್ನಡ ಮತ್ತು ಮಿಕ್ಕಿದ್ದು ಇಂಗ್ಲೀಷ್ ಅಂತ. ಅದಾಗದೆ ಹೋದರೆ ರಾಜ್ಯಾದ್ಯಂತ ನಿಮ್ಮ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ. ಇವತ್ತು ನಾವೆಲ್ಲರೂ ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಏನು, ಒಂದು ಕನ್ನಡ ಪರ ಹೋರಾಟಗಾರರನ್ನ ಇವತ್ತು ಬಂಧಿಸಿದ್ದಾರೆ. ನಾರಾಯಣಗೌಡರು ಮತ್ತು ಬೇರೆ ಬೇರೆ ನಮ್ಮ ಕನ್ನಡ ಪರ ಹೋರಾಟಗಾರನ ಬಂಧಿಸಿದ್ದಾರೆ. ಯಾಕೆ ಬಂಧಿಸಿದ್ದಾರೆ? ಇವತ್ತು ಕನ್ನಡದಲ್ಲಿ ನಾಮಫಲಕ ಇರಬೇಕು ಅಂತ ಕಾನೂನೇ ಇದೆ. 4-5 ವರ್ಷದಿಂದ ಇದೇ ಸರ್ಕಾರಗಳಿಗೆ, ಅದು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಅವ್ರು ಆಗಿರಲಿ, ಅವರೆಲ್ಲರೂ ಭಾಷೆಯಲ್ಲೂ ಕಾಂಪ್ರಮೈಸ್ ಆಗಿ ಆ ಒಂದು ಕಾನೂನನ್ನ ಪರಿಪಾಲಿಸದೆ ಇರೋದಕ್ಕೆ ಇವತ್ತು ಜನ ಮುಂದಾಗಿ ಈ ಒಂದು ನಾಮಫಲಕಗಳನ್ನ ತೆಗೆದಕ್ಕೆ ಮುಂದಾಗಿದ್ರು. ಅಂಥ ಹೋರಾಟಗಾರನ ಇವತ್ತು ಜೈಲಿಗೆ ಹಾಕಿದ್ದಾರೆ. ಅವರೆಲ್ಲರನ್ನೂ ತತ್ಕ್ಷಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಆಗ್ರಹ ಮಾಡೋದಕ್ಕೆ ಇವತ್ತೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದಲ್ದೇನೆ ಇಷ್ಟು ವರ್ಷ BBMP ಅಧಿಕಾರಿಗಳು, ಕಾರ್ಪೊರೇಟರ್ಗಳು ಮತ್ತು ಶಾಸಕರು, ಬೆಂಗಳೂರಿನ ಶಾಸಕರುಗಳು ಕನ್ನಡದ ಬಗ್ಗೆ ಇಷ್ಟು ನಿಮಗೆ ಕನಿಷ್ಠ ಕಾಳಜಿ ಇದೆ ಅಂದರೆ ನಾಚಿಕೆ ಆಗಬೇಕು ನಿಮಗೆ. ಭಾಷೆ ಅಂದರೆ ನಮ್ಮ ಉಸಿರು, ನಮ್ಮ ಜೀವ. ಭಾಷೆ ಮೇಲೇನೆ ರಾಜ್ಯ ಕಟ್ಟಿರೋದು. ಅಂಥ ಭಾಷೆಯಲ್ಲೇನೆ ನೀವು ಕಾಂಪ್ರಮೈಸ್ ಆಗಿ ಇವತ್ತು ನಾಳೆ ನೀವು ನಿಮ್ಮ ಕುಟುಂಬದ ಮೇಲೆ ನೀವು ಕಾಂಪ್ರಮೈಸ್ ಆಗ್ತೀರಾ. ಯಾವುದೇ ಕಾರಣಕ್ಕೂ ಭಾಷೆ ಮೇಲೆ ಕಾಂಪ್ರಮೈಸ್ ಆಗೋದಕ್ಕೆ ಬಿಡಲೇಬಾರ್ದು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಾವು ಇವತ್ತು
ಕನ್ನಡ ಅಂತ ಇವತ್ತು ಕರ್ನಾಟಕದಲ್ಲಿ ಏನಿದೆ, ಯಾರಪ್ಪನ ಸೊತ್ತಲ್ಲ ಕನ್ನಡ, ಇದು ಕರ್ನಾಟಕಕ್ಕೆ ಸೇರಿರೋದು. ಇವತ್ತು ಕನ್ನಡ ಹೋರಾಟಗಾರರು ಯಾವುದು ದಾಂಧಲೆ ಮಾಡಿಲ್ಲ, ಯಾರ ಮನೆ ದೋಚಿಲ್ಲ, ಯಾರಿಗೂ ಏನು ಇದು ಮಾಡಿಲ್ಲ. ನಾವು ನ್ಯಾಯಕ್ಕಾಗಿ ಕನ್ನಡ ನಾಡಿಗೋಸ್ಕರ ಪ್ರತಿಯೊಬ್ಬರಿಗೂ ಒಂದು ಇದಾಗಲಿ ಅಂತ ನಾವು ಮಾಡ್ತಾಯಿದ್ರೆ, ನಮಗೆ ಅಂತ ಆಗಿರ್ತಕ್ಕಂಥದ್ದು ಬಂಧನ ಮಾಡಿ ನಾರಾಯಣಗೌಡ್ರನ್ನ ಬಂಧನೆ ಮಾಡಿದ್ದಾರೆ, ಕನ್ನಡ ಹೋರಾಟಗಾರನ ಬಂಧನೆ ಮಾಡಿದ್ದಾರೆ. ಅತಿ ಶೀಘ್ರದಲ್ಲೇ ಅವ್ರನ್ನ ಬಿಡುಗಡೆ ಮಾಡಲೇಬೇಕು ಅಂತ ನಾವು ಇವತ್ತು ಎಲ್ಲ ಎಲ್ಲ ಸಂಘಟನೆಗಳ ರಾಜ್ಯಾಧ್ಯಕ್ಷಗಳು ಪ್ರತಿಯೊಬ್ಬರು ಬಂದಿದ್ದೀರಿ. ಅಷ್ಟು ಬೇಗ ಈಗ ಬಿಟ್ಟಿಲ್ಲ ಅಂದರೆ ಖಂಡಿತವಾಗ್ಲೂ ಉಗ್ರವಾದ ಹೋರಾಟವನ್ನು ಮಾಡ್ತೀರಿ, ಬಿಡೋದಿಲ್ಲ. 28ನೇ ತಾರೀಕುವರೆಗೂ ಇದೆ ಸರ್. 28ನೇ ತಾರೀಕುವರೆಗೂ ಅವರು ಏನಾದರೂ ಬೋರ್ಡನ್ನು ಇದು ಮಾಡಿಲ್ಲ ಅಂದರೆ ಇಡೀ ಕರ್ನಾಟಕಾದ್ಯಂತ ಉಗ್ರವಾದ ಹೋರಾಟವನ್ನು ಇಡೀ ಕನ್ನಡ ಪರ ಸಂಘಟನೆಗಳೆಲ್ಲ ಎಲ್ಲ ಸಂಘಟನೆಗಳಲ್ಲೂ ಸೇರಿ ಅದನ್ನು ಉಗ್ರವಾಗಿ ಹೋರಾಟ ಮಾಡ್ತೀರಿ ಅಂತ. ಜೈ ಕರ್ನಾಟಕ, ಜೈ ಕನ್ನಡ. ಮತ್ತು See, we need a fair and just language policy in the country. What has happened? Some Karnataka Rakshana Vedike leaders have been detained, arrested, etc. See, you have to look at the main problem. What is the main problem is language injustice. We need a language policy that is fair and just for the state and for the country. Now, what is happening in our country is that Hindi is being imposed, and all other Indian languages are being sidelined, and that is very wrong. We need a two-language policy, which is regional language and English. In Karnataka, that should be Kannada and English. In Hindi Pradesh, in Hindi regions, let it be Hindi and English. That way, we'll be able to communicate with each other in English and with the rest of the world in English. And at the same time, primacy can and should be given to the regional language. That is this problem. There has been injustice for about 70 plus years starting in the decade of 1950s. Hindi imposition has started. There is a clause in the constitution inserted saying that Hindi should be given prominence. What does it mean? It should be given prominence means all non-Hindi people and non-Hindi language should be given less prominence. That is not a good foundation to build a nation on. Bangalore is part of Karnataka. The language of Karnataka is Kannada. In fact, the states were formed according to the language of the region. And so in Bangalore also Kannada must have primacy. But yes, I agree with you, absolutely agree. Bangalore or anywhere else, we need a language to communicate with the outside world, outside the region also. And the best language for that would be English. Or if a particular region chooses something else, that's okay, it's up to them. But I think the correct, fair and just policy would be to have a two languages compulsory two-language policy, regional language and English, and any number of additional languages depending on individual interests and individual circumstances should be encouraged and should be available. That's the correct way to do. Like I said, if you look at what you call vandalism, some the non-Kannada signboards, English signboards, and maybe other signboards being damaged. That is not a desirable thing. But the important point should not be lost. What is the fundamental problem here? Fundamental problem here is injustice to Kannada and Kannadigas, and imposition of Hindi in particular. Okay. So what BBMP has done. See, the language issue is not a new issue. The issue has existed from the day the India was formed, from the day India became independent from the British. And like I said, for the last about 70 plus years, Hindi imposition has been encouraged by Congress, but they were doing it at a slow pace and a gentle pace, and the BJP government has doing it at a rocket pace, and yet total and utter disregard for plurality of languages in the country. So that is the problem. Also, my message to people is that ordinary people is that who are you voting for? Are you voting for people who are going to sell you and your language and make you second-class citizens in the country? Kannada Indians are not second-class Indians. Non-Hindi Indians are not second-class Indians. And to treat them that way is totally unacceptable, unjust, and it's a way to break the country, not a way to build the country. ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ, ಎಲ್ಲ ಕನ್ನಡ ಪರ ಸಂಘಟನೆಯವರು, ರೈತ ಪರ ಸಂಘಟನೆ, ದಲಿತ ಪರ ಸಂಘಟನೆ ಮತ್ತು ಆಮ್ ಆದ್ಮಿ ಪಾರ್ಟಿ ಎಲ್ಲರೂ ಒಗ್ಗಟ್ಟಿನಿಂದ ನಾವು ಕನ್ನಡ ಪರ ಸಂಘಟನೆಯವರು ಮೊನ್ನೆ 27ನೇ ತಾರೀಕು ಒಂದು ಹೋರಾಟ ಮಾಡಬೇಕಾದ್ರೆ ಕನ್ನಡ ಪರ ಹೋರಾಟಗಾರರೆಲ್ಲರೂ ಸೇರಿ
ಒಂದು ಹೋರಾಟ ಮಾಡಬೇಕಾದ್ರೆ ಬೋರ್ಡನ್ನ ನಮ್ಮದು 60% ಕರ್ನಾಟಕದಲ್ಲಿ 60% ಕನ್ನಡ ಬೋರ್ಡ್ ಇರಬೇಕು ಅಂತೇಳಿ ನಾವು ಈಗಾಗಲೇ BBMP ಸರ್ಕಾರ ಕೂಡ ಒಂದು ಸುತ್ತೋಲೆ ಹೊರಡಿಸಿದೆ. ಅದನ್ನು ಕೂಡ ಏನು ಕಿವಿಗೆ ಹಾಕೊಳ್ಳದೆ ಎಲ್ಲ ಏನು ಹೊರ ರಾಜ್ಯಗಳಿಂದ ಬಂದಂತಹ ಅವಿವೇಕಿಗಳು ಹಾಗೂ ಅವರೆಲ್ಲರೂ ಕೂಡ 60 ಅಲ್ಲ 80% ಪರಭಾಷೆಯನ್ನು ಯೂಸ್ ಮಾಡಿ ನಮ್ಮ ಕನ್ನಡ ಭಾಷೆಯನ್ನು 20% ಬಳಸುವಂಥದ್ದು ನಡೀತಾ ಇದೆ. ಅದರ ವಿರುದ್ಧ ನಮ್ಮ ಹೋರಾಟ ಮಾಡಿದಂಥ ಎಲ್ಲ ಕನ್ನಡ ಪರ ಒಕ್ಕೂಟದ ಎಲ್ಲ ಅಧ್ಯಕ್ಷರುಗಳು ಮತ್ತು ಎಲ್ಲ ಪದಾಧಿಕಾರಿಗಳನ್ನ ಅರೆಸ್ಟ್ ಮಾಡಿ ಅವರೆಲ್ಲ ಜೈಲಿಗೆ ಹಾಕಿ ಆಮೇಲೆ ಕಾನೂನು ಒಂದು ಅವ್ರನ್ನ ಏನೋ ಪರಿಶೀಲನೆ ಮಾಡಬೇಕು ಅನ್ನೋ ರೀತಿ ಅವ್ರನ್ನ ನಾವು ಜೈಲಿಗೆ ಹಾಕ್ತೀವಿ ಅನ್ನೋಂಥದ್ದು ಖಂಡನೀಯ. ಕರ್ನಾಟಕ ರಾಜ್ಯ ಸರ್ಕಾರ ವಿಫಲವಾಗಿದೆ. ಏನು ನಡೀತಾ ಇದೆ ಈ ಹೋರಾಟವನ್ನು ನ್ಯಾಯಬದ್ಧವಾಗಿ ಅವರೆಲ್ಲ ಬಿಡುಗಡೆ ಮಾಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಏನಾಗಿದೆ ಅವರವರ ಹೋರಾಟಗಳನ್ನು ಅವರವರಿದ್ದ ಕೇಸ್ಗಳನ್ನು ಈ ಹಿಂದೆ ಮೇಕೆದಾಟು ಯೋಜನೆಗೆ ಹೋದಾಗ ಅವ್ರದ್ದೇನು ಕೇಸ್ಗಳಾಗಿದೆ ಎಲ್ಲ ವಾಪಸ್ ತೊಗೊಂಡಿದ್ದಾರೆ. ಕನ್ನಡ ಹೋರಾಟಗಾರರು ನಮ್ಮ ಮನೆಗೋಸ್ಕರ ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು ಅಂತಂದರೆ ಪರಭಾಷಿಕರನ್ನು ನಾವೆಲ್ಲ ಕಂಟ್ರೋಲ್ ಇಟ್ಟಿಲ್ಲ ಅಂದರೆ ತುಂಬ ಕಷ್ಟ ಆಗ್ತದೆ. 60% ಬಳಸಲೇಬೇಕು. ಬಳಸಿಲ್ಲ ಅಂದರೆ ಮುಂದಿನ ದಿನ ನಾವೆಲ್ಲ ಬಿಡೋದಿಲ್ಲ. ಅವನು ಅತಿ ಶೀಘ್ರದಲ್ಲೇ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅವರ ಮಧ್ಯಸ್ಥಿಗೆ ಬಂದು ಅವ್ರನ್ನ ಬಿಡಬೇಕು. ಪ್ರತಿಯೊಬ್ಬರು ಕೂಡ ಏನು ಹೋರಾಟಗಾರನ ಜೈಲಿಗೆ ಹಾಕಿದ್ರಿ ಅವ್ರನ್ನ ಬಿಡಬೇಕು ಅಂತೇಳಿ ನಾವೆಲ್ಲ ಈ ಹೋರಾಟ ಮಾಡ್ತಾ ಇದ್ವಿ. ಈ ಹೋರಾಟ ಇಲ್ಲಿ ನಿಲ್ಲೋದಿಲ್ಲ. ಇವತ್ತು ಶುರುವಾಗಿದೆ, ಈ ಕೆಚ್ಚದೆ ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪ್ರತಿಯೊಬ್ಬರು ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸುವಂಥ ಕೆಲಸ ಆಗ್ತಾ ಇದೆ. ಅತಿ ಶೀಘ್ರದಲ್ಲೇ ನೀವು ಮನಗೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಇಡೀ ಶೀಘ್ರದಲ್ಲಿ ಎಲ್ಲ ಏನು ಬಂಧನ ಮಾಡಿದ್ರಿ ಎಲ್ಲನೂ ಬಿಡುಗಡೆ ಮಾಡಬೇಕು ಅಂತ ಈ ಮುಖಾಂತರ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈಗ ಏನಾಗಿದೆ ತಾವೆಲ್ಲ ಕರೆಕ್ಟಾಗಿ ಹೇಳಿದ್ರಿ. 28ನೇ ತಾರೀಕು ಏನು ಫೆಬ್ರವರಿಗೆ ಡೇಟ್ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಮುಂಚೆನೇ 27ನೇ ತಾರೀಕು ಒಳಗಡೆ ನೀವು ಡಿಸೆಂಬರ್ 27 ಒಳಗಡೆ ನೀವೆಲ್ಲ ಬೋರ್ಡ್ ಚೇಂಜ್ ಮಾಡಿ ಅಂತ ನಾವು ಹೇಳಿದ್ದೀವಲ್ವಾ. ಆಮೇಲೆ 28 ಫೆಬ್ರವರಿಗೆ ಮಾಡೋದಲ್ಲ. ಈ ಹಿಂದೆ ಏನು ಮಾಡ್ತಾ ಇದ್ರಿ? ಸರ್ಕಾರಕ್ಕೆ ನಾಚಿಕೆ ಇಲ್ವಾ? BBMPಗೆ ನಾಚಿಕೆ ಇಲ್ವಾ? ನಿಮ್ಗೇನು ಕಣ್ಣು ಇಲ್ವಾ? ಇಷ್ಟು ದಿನ ಏನು ಮಾಡ್ತಾ ಇದ್ರಿ? ಕಾನೂನು ಉಲ್ಲಂಘನೆ ಮಾಡಿದಾರಲ್ವಾ, ಅವ್ರ ಮೇಲೆ ಯಾಕೆ ಕೇಸ್ ಹಾಕಿಲ್ಲ? ಈಗ ಮಾತ್ರ ನಾವೆಲ್ಲ ಹೋರಾಟ ಬೀದಿಗಿಳಿದೀವಿ ಅಂತೇಳಿ ಕಣ್ಣು ಒರೆಸುವಂಥದ್ದು. ಇನ್ನೂ ಒಂದು ತಿಂಗಳು ಮುಂದಕ್ಕೆ, 1.5 ತಿಂಗಳು 2 ತಿಂಗಳು ಮುಂದಕ್ಕೆ ಹೋದರೆ ಅಲ್ಲಿವರೆಗೂ ನೋಡೋಣ ಏನೋ ಒಂದು ಮನವೊಲಿಸುವಂಥ ಕೆಲಸ ಕನ್ನಡ ಹೋರಾಟಗಾರನ ಹತ್ತಿಕ್ಕುವಂಥ ಕೆಲಸ ಮಾಡ್ತಾರದು ಹೊತ್ತು ಇವರು ಕನ್ನಡಕ್ಕೋಸ್ಕರ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತೀನಿ. ರಿಕ್ವೆಸ್ಟ್ ಏನಿಲ್ಲ, ಅವ್ರಿಗೇನು ರಿಕ್ವೆಸ್ಟ್ ಏನಿಲ್ಲ. ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಸರ್ಕಾರಕ್ಕೆ ನಾವು ಮಾಡ್ತಾ ಇರುವಂಥದ್ದು ನ್ಯಾಯಬದ್ಧವಾಗಿದೆ. ನಿಮ್ಮ ಕೈಲಿ ಆಗದಿರೋ, ನಿಮಗೆ ಯೋಗ್ಯತೆ ಇಲ್ದಿರೋವಂಥದ್ದು ನಾವು ಕನ್ನಡ ಪರ ಹೋರಾಟಗಾರರನ್ನ ಬೀದಿಗಿಳಿದು ನಾವು ಮಾಡ್ತಾ ಇರೋವಂಥದ್ದು. ನೀವು ನಮ್ಗೆ ಸಪೋರ್ಟ್ ಕೊಡಿ. ನಾವು ಯಾರು ಗಲಾಟೆ ಮಾಡಲ್ಲ, ಯಾರಿಗೂ ನಾವು ಹೊಡೆಯೋಕ್ಕೆ ಹೋಗಿಲ್ಲ. ನಮಗೆ ನಮ್ಮ ಒತ್ತಾಯ ಏನಿದೆ, ಬೋರ್ಡ್ಗಳು 60% ಕನ್ನಡ ಬಳಸಿ. ನಿಮಗೇನು ಬಂದಿದೆ ರೋಗ ಹೊರ ರಾಜ್ಯದಿಂದ ಬಂದಿರೋರಿಗೆ, ಕನ್ನಡಕ್ಕೆ ಏನಾಗಿದೆ, ಕರ್ನಾಟಕಕ್ಕೆ ಏನಾಗಿದೆ, ಕರ್ನಾಟಕ ಸರ್ಕಾರಕ್ಕೆ ಏನಾಗಿದೆ, ಯಾಕೆ ನೀವು ಇಷ್ಟು ದಿನ ಮಾಡಿಲ್ಲ ಅಂತೇಳಿ ಅವ್ರ ಪ್ರಶ್ನೆ. ಶೀಘ್ರವಾಗಿ ಎಲ್ಲ ನಮ್ಮ ಕನ್ನಡ ಪರ ಹೋರಾಟಗಾರನ ಬಿಡುಗಡೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಕರ್ನಾಟಕ ಸರ್ಕಾರಕ್ಕೆ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷ ಆಗುತ್ತಂತ ಹೇಳ್ತಾರೆ. ಕನ್ನಡಕ್ಕಾಗಿ ಕೈ ಎತ್ತಿದ ನಮ್ಮ ಅಣ್ಣ ನಾರಾಯಣಗೌಡರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಜನ ಸೇನಾನಿಗಳನ್ನ ಇವತ್ತು ಪರಪ್ಪನ ಅಗ್ರಹಾರ ಜೈಲಲ್ಲಿ ಇಟ್ಟಿದ್ದಾರೆ. ಖಂಡಿತ ಬಹುಶಃ ಇದು ಸರ್ಕಾರಕ್ಕೆ ಇಡೀ ರಾಜ್ಯದ ಜನತೆ ಕೊಡುವಂಥ ಉತ್ತರ ಒಂದೇ. ನೀವು ಇಂಥ ನೀತಿಗೆಟ್ಟ ಸರ್ಕಾರನ ಇವತ್ತು ಕನ್ನಡ ಪರವಾಗಿ ಹೋರಾಟ ಮಾಡಿದ್ದಕ್ಕೆ, ನಾಮಫಲಕ ಬದಲಾವಣೆ ಮಾಡಿ ಅಂತ ಹೇಳಿದ್ದಕ್ಕೆ ನೀವು ಕೊಡ್ತಾ ಇರುವಂಥ ಉಡುಗೊರೆ ಜೈಲು. ಹಾಕ್ರಿ ಜೈಲಿಗೆ. ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ, ಹಾಕ್ತೀರಾ? ಜೈಲು ಸಾಕಾಗತ್ತ ನಿಮಗೆ? ಖಂಡಿತ ಇಲ್ಲ. ಬಹುಶಃ ನಾನು ಈ ಸಂದರ್ಭದಲ್ಲಿ DK ಶಿವಕುಮಾರಿಗೆ ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡಕ್ ಹೊರಟಿದ್ದೀರಲ್ಲ, ಬಹುಶಃ ಅದು ಇಂಗ್ಲಿಷ್ ಮಯ ಮಾಡಕ್ಕಂತ ಹೊರಟಿದ್ದೀರಿ ಅನ್ಸುತ್ತೆ ನನಗೆ ಅನಿಸಿಕೆ. ಬಹುಶಃ ನಿಮ್ಮ ಇಂಗ್ಲಿಷ್ ಮಯಕ್ಕೆ ಈ ರಕ್ಷಣಾ ವೇದಿಕೆ ಬಿಡಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತು ಕನ್ನಡವನ್ನು ಮಾಡ್ತಾ ಇದ್ದಾರೆ ರಕ್ಷಣಾ ವೇದಿಕೆಯರು. ನನಗೆ ಬ್ರ್ಯಾಂಡ್ ಬೆಂಗಳೂರು ಇಂಗ್ಲಿಷ್ ಬೇಕು ಅಂತ DK ಶಿವಕುಮಾರ್ ಹೊರಟಿದ್ದಾರೆ. ಬಹುಶಃ ಆ ಒಂದು ಉದ್ದೇಶಕ್ಕೆ ಇವತ್ತು ನಾರಾಯಣಗೌಡರನ್ನ ಜೈಲಲ್ಲಿಟ್ಟರೆ ಅವರ ಸೇನಾನಿಗಳೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಾರಂತ ಅಂದ್ಕೊಂಡಿದ್ದಾರೆ. ಖಂಡಿತ ತಪ್ಪು. ಸಿದ್ದರಾಮಯ್ಯರವರೇ ಹಾಗೂ DK ಶಿವಕುಮಾರ್ ಅವರೇ ತಪ್ಪು ತಿಳ್ಕೊಳ್ಬೇಡಿ. ನಮ್ಮಲ್ಲಿ ಕಿಚ್ಚನ್ನು ಹಚ್ಚಿದ್ದಾರೆ ನಾರಾಯಣಗೌಡರು. ಪ್ರತಿ ಒಂದು ಸಭೆಗಳಲ್ಲೂ ನಮಗೆ ರೋಷವನ್ನು ತುಂಬಿದ್ದಾರೆ. ನಮ್ಮ ರಕ್ತದ ಕಣಕಣದಲ್ಲೂ ನಮ್ಮ ಕನ್ನಡ ಪರ ಹೋರಾಟಗಾರರಿಗೆ ಏನೇನು ತುಂಬಿಸ್ಬೇಕಂತ ತುಂಬಿದ್ದಾರೆ. ನಾವು ಹಾಗೆ ಇದ್ದೀವಿ. ನಾರಾಯಣಗೌಡರು ಜೈಲಲ್ಲಿದ್ದರು, ಅದೇ ರೋಷ ಅದೇ ಕಿಚ್ಚು ನಮ್ಮ ಹತ್ರ ಇವತ್ತಿದೆ. ಆದರೆ ಅಣ್ಣ ಒಂದು ಮನವಿ ಮಾಡಿದ್ದಾರೆ, ಎಲ್ಲ ಶಾಂತಿಯುತ ಪ್ರತಿಭಟನೆ ಮಾಡಿ ಅಂತ, ಅದಕ್ಕೋಸ್ಕರ ಮಾಡ್ತಾ ಇದೀವಿ. ಇವತ್ತು ಅಣ್ಣ ಬಿಡುಗಡೆ ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಪವಾಸ ಕೂರ್ತೀವಿ. ಅಣ್ಣ ನಾರಾಯಣಗೌಡರಿಗೋಸ್ಕರ, ಈ ನಾಡಿಗೋಸ್ಕರ, ಈ ಕನ್ನಡಕ್ಕೋಸ್ಕರ ಉಪವಾಸ ಕೂರ್ತೀವಿ, ಸಾಯ್ತೀವಿ. ಖಂಡಿತ ನೀವೆಲ್ಲ ಏನೇನು ಮಾಡ್ತಾ ಇದ್ದೀರಾ ಸರ್ಕಾರ ಇಡೀ ಜನರಿಗೆ ಗೊತ್ತಾಗಿದೆ. ಇವತ್ತು ನೋಡಿ ಸಾವಿರಾರು ಸಂಘಟನೆಗಳು ಒಂದಾಗ್ಬಿಟ್ಟು ಪ್ರತಿಭಟನೆ ಇಳಿದಿದ್ದಾರೆ ನಾರಾಯಣಗೌಡರು ಬಿಡುಗಡೆಗೊಳಿಸಿ ಅಂತ ಹೇಳ್ಕೊಂಡು. Karnataka Rakshana Vedike has been fervently protesting here at Freedom Park regarding the release of TA Narayanagowda as well as the other workers. They want strict imposition of Kannada language in Karnataka. What do you think about it?
What is your take on the language issue? Let us know in the comments below. This is Akshita Mehta reporting for Daily Salar Digital.